ನಿಮಗೆಲ್ಲ ಗೊತ್ತಿರೋಂಗೆ ಈ ಥರ ತುಂಬ ಸಿನಿಮಾ ಪ್ರೀಮಿಯರ್ ಶೋಗಳಿಗೆ ಬರ್ತೀವಿ. ಬಂದಾಗ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಇಷ್ಟ ಆಗಿದೆಯೋ ಆಗಿಲ್ವೋ ಹೇಳಲೇಬೇಕಾಗತ್ತೆ. ಬಟ್ ಕೆಲವು ಸಿನಿಮಾಗಳು ಸತ್ಯ ನುಡಿಸ್ಬಿಡುತ್ತೆ. ಅಂಥ ಕೆಲವೇ ಸಿನಿಮಾಗಳಲ್ಲಿ ನಿಜ ಹೇಳ್ತೀನಿ, ಇದು ನಾಳೆ ಜನ ಹೇಳ್ತಾರೆ ನೋಡಿ ಈ ಸಿನಿಮಾ ಹೆಂಗೆ ಹೋಗುತ್ತೆ ಅಂತ. ಏನೋ ನನಗೆ ತುಂಬ ಅದ್ಭುತವಾಗಿ ನಿಮ್ಮ ಫಸ್ಟ್ ಫಿಲಮ್ ಅನಿಸಲ್ಲ ನಿಜವಾಗ್ಲೂ. ನೀವು ಫಸ್ಟ್ ಸಿನಿಮಾ ಈ ಥರ ಒಂದು ಸ್ಕ್ರೀನ್ ಪ್ಲೇ, ಈ ಥರ ಒಂದು ಪರ್ಫಾರ್ಮೆನ್ಸು, ಫೈಟು, ಎವ್ರಿಥಿಂಗ್ ಈಸ್ ಸೋ ಗುಡ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ತುಂಬ ನಿಮಗೆ ಭವಿಷ್ಯ ತುಂಬ ಇದೆ, ತುಂಬ ಸಿನಿಮಾಗಳು ಮಾಡ್ತೀರಾ. ಯಾಕಂದರೆ ನಮಗೆ ರೈಟ್ರು ಡೈರೆಕ್ಟ್ರುಗಳು, ನೀವು ಆರ್ಟಿಸ್ಟಾಗಿ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಕಾಣಿಸ್ತೀರಾ. ನಮ್ಗೆ ರೈಟ್ರು ಡೈರೆಕ್ಟ್ರುಗಳು ನಮ್ಮ ಕನ್ನಡಕ್ಕೆ ಬೇಕು. ನನಗೆ ಆಶ್ಚರ್ಯ ಅನ್ನಿಸ್ತು, ನೀವು ಈ ಕಥೆನ ಸ್ಕ್ರೀನ್ ಪ್ಲೇ ಬರೆದು ಈ ಥರ ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ ಅಂದರೆ ತುಂಬ ತುಂಬ ಖುಷಿಯಾಗಿದೆ. ಇಲ್ಲಿ ಐ ಆಮ್ ಗಾಡ್ ಅಂದ್ಬಿಟ್ಟಿದ್ದೀರಾ, ದೇವರ ಆಶೀರ್ವಾದ. ಅದೊಂದು ರೆಸ್ಪಾನ್ಸಿಬಿಲಿಟಿ ಇತ್ತು ಸರ್ ನಿಮ್ಮ ಎಲ್ಲ ಕ್ಲಾಸ್ಗಳಿದೆ. ಪ್ರೌಡ್ ಆಫ್ ತುಂಬ ಒಳ್ಳೆಯದಾಗಲಿ ಸರ್ ನಿಮಗೆ. ಮನೆಗೆ ಬನ್ನಿ, ಸಕ್ಸಸ್ ನೀವು ನಮ್ಮ ಮನೆಗೆ ಮಾಡಬೇಕು. ನೀವು ಮೈಸೂರು ಬಂದ ಮನೆಯವರು? ಹಾಂ, ಬರ್ತೀವಿ ಖಂಡಿತ. ಒಳ್ಳೆಯದಾಗಲಿ. ಗುಡ್ ಗುಡ್. ಹೇಳಿ, ನೀನು ಹೇಳಮ್ಮ. ನಮಸ್ಕಾರ. ಐ ಡೋಂಟ್ ನೋ, ನನಗೆ ಗೂಸ್ ಬಂಪ್ ಮೂಮೆಂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಆಯಿತು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಮೂವಿ ತುಂಬ ಚೆನ್ನಾಗಿತ್ತು ಫಸ್ಟ್ ಹಾಫು. ಸೆಕೆಂಡ್ ಹಾಫ್ ಇಸ್ ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್. ಆ್ಯಂಡ್ ಐ ಡೋಂಟ್ ನೋ ವಾಟ್ ಟು ಸೇ. ತುಂಬ ದಿವಸದ ನಂತರ ಅನ್ಪ್ರಿಡಿಕ್ಟಬಲ್ ಸ್ಕ್ರಿಪ್ಟ್. ಲೈಕ್ ನಾವು ತುಂಬ ಕಾಂಟೆಂಟ್ ನೋಡಿರ್ತೀವಿ, ಬಟ್ ಏನಾಗುತ್ತೆ ಅಂತ ನಮಗೆ ಯೂಶ್ವಲಿ ಗೊತ್ತಾಗ್ಬಿರುತ್ತೆ. ತುಂಬ ಮೂವೀಸ್ ಮಾಡಿದ್ದೀವಿ, ತುಂಬ ಮೂವೀಸ್ ನೋಡ್ತಾನೆ ಇರ್ತೀವಿ. ಬಟ್ ಇದರಲ್ಲಿ ಖಂಡಿತ ಸೆಕೆಂಡ್ ಹಾಫ್ ಯು ಕ್ಯಾನ್ ನಾಟ್ ಪ್ರಿಡಿಕ್ಟ್. ಇಟ್ ಇಸ್ ದ್ಯಾಟ್ ಅಮೇಝಿಂಗ್. ಕಂಗ್ರ್ಯಾಚುಲೇಷನ್ಸ್ ಟು ರವಿ ಆ್ಯಂಡ್ ದಿ ಎಂಟೈರ್ ಟೀಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿದೆ. ಅದ್ರ ಜೊತೆಲಿ ಎಸ್ಪೆಷಲಿ ನನಗೆ ಸ್ಕ್ರೀನ್ ಪ್ಲೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಇಸ್ ಫ್ಯಾಬ್ಯುಲಸ್. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಈ ಮೂವಿ ಖಂಡಿತ ನೋಡಿ. ಎಲ್ಲರೂ ತುಂಬ ಖುಷಿ ಪಡ್ತೀರಾ, ಇಷ್ಟಪಡ್ತೀರಾ. ಆ್ಯಂಡ್ ಐ ಆಮ್ ಗಾಡ್ಗೆ ತುಂಬ ಜಸ್ಟಿಫಿಕೇಷನ್ ಮಾಡಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗೆ ಒಂಥರ ಎ ಮೂವಿದು ಸೀಕ್ವಲ್ ನೋಡ್ದಂಗಾಯಿತು. ಸೊ ನಿಜವಾಗ್ಲೂ ಹಾಗೆ ಇತ್ತು. ಸೊ ತುಂಬ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಥಿಯೇಟರ್ಸ್ಗೆ ಹೋಗಿ ನೋಡಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನೀವು ಥಿಯೇಟರ್ಸ್ಗೆ ಬಂದು ಖಂಡಿತ ನೋಡಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೊ ಐ ಆಮ್ ಗಾಡ್ ಚಿತ್ರ ನೋಡ್ಕೊಂಬಂದೆ. ರವಿ ಗೌಡ ಅವರ ನಿರ್ದೇಶನ, ಫಸ್ಟ್ ಟೈಮ್ ನಿರ್ದೇಶನ ತುಂಬ ಚೆನ್ನಾಗಿದೆ. ಟೆಕ್ನಿಕಲ್ ಆಗಿ, ಎಂಟರ್ಟೈನ್ಮೆಂಟ್ ಆಗಿ, ಒಂದು ರಿಯಲ್ ಲೈಫಲ್ಲಿ ಇರೋ ಒಂದು ಇಶ್ಯೂ. ಇವಾಗ ತುಂಬ ಜನ ಮೆನ್ ರೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಗಂಡಸರಿಗೆ ಆಗ್ತಾ ಇರೋ ಹರಾಸ್ಮೆಂಟು ಅಥವಾ ಲೀಗಲ್ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಥರ ಸಮಯದಲ್ಲಿ ಇದೊಂದು ವೆರಿ ರೈಟ್ ಮೂವಿ. ಇಂಥ ಟೈಮಲ್ಲಿ ಈ ಥರ ಒಂದು ಒಳ್ಳೆ ಮೆಸೇಜ್, ಒಂದು ಒಳ್ಳೆ ಇಶ್ಯೂನ ಇಟ್ಕೊಂಡು ತುಂಬ ಎಂಟರ್ಟೈನಿಂಗ್ ಆಗಿ, ಸಸ್ಪೆನ್ಸ್ಫುಲ್ ಆಗಿ ಇಡೀ ಸಿನಿಮಾನ ಹೇಳಿರೋದು ಒಂದು ಬ್ಯೂಟಿಫುಲ್ ಎಫರ್ಟ್ ಇಡೀ ಟೀಮ್ಗೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಎಸ್ಪೆಷಲಿ ರವಿ ಗೌಡ ಅವರ ಸ್ವ್ಯಾಗ್ ಆಗ್ಬೋದು, ಅವರ ಡೈರೆಕ್ಷನ್ ಆ್ಯಂಡ್ ಆ್ಯಕ್ಟಿಂಗ್ ಎರಡಕ್ಕೂ 100 ಮಾರ್ಕ್ಸ್. ಸೊ ತಪ್ಪದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಈ ಥರ ಹೊಸ ಪ್ರಯತ್ನಗಳಿಗೆ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಇದೆ. ಕೇಳಿಸಿದ್ಯಾ? ನಮಸ್ಕಾರ. ಸಿನಿಮಾ ನಾಳೆ ರಿಲೀಸ್ ಆಗ್ತಿದೆ. ಇವತ್ತು ಪ್ರೀಮಿಯರ್ ಇತ್ತು, ನೀವು ಎಲ್ಲ ನೋಡಿದ್ದೀರಾ. ನನಗೆ ಮೇಯ್ನಾಗಿ ಸಡನ್ನಾಗಿ ಉಪ್ಪಿ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿ ಆ್ಯಮ್ ಗಾಡ್ ಟೈಟ್ಲ್ ಇದ್ದಿದ್ದರಿಂದ ಉಪ್ಪಿ ಸರ್ಗೆ ಕನೆಕ್ಟ್ ಆಗೋಯ್ತು ಅದೊಂದು ಸ್ವಲ್ಪ. ಉಪ್ಪಿ ಸರ್ ಶಿಷ್ಯ ಅಂತ ನನಗೆ ಅವಾಗ ಅದು ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿ ಅನ್ನಿಸ್ತು. ಬಟ್ ಇವತ್ತು ಉಪ್ಪಿ ಸರ್ ಬಂದು ನೋಡಿ ಅವ್ರು ಇಷ್ಟು ಅದ್ರ ಬಗ್ಗೆ ಹೇಳಿ ಖುಷಿ ಪಟ್ಟಿದ್ದಾರೆ ಅಂದರೆ ನನಗೆ ಇಲ್ಲಿ ನಾಳೆ ಏನಾಗುತ್ತೋ ಅನ್ನೋ ಯೋಚನೆ ಎಲ್ಲೋ ಒಂದು ಕಡೆ ಇತ್ತು. ಬಟ್ ಅವ್ರ ಮಾತುಗಳೆಲ್ಲ ಕೇಳಿದ್ಮೇಲೆ ನನಗೆ ಅದು ಹೊರಟೋಗಿದೆ. ನಾನು ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಈಗ. ಸೊ ಥ್ಯಾಂಕ್ ಯು. ನಿಮ್ಗಳಿಗೂ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜನರಿಗೆ ದಯವಿಟ್ಟು ನಾನು ಅವತ್ತೇ ಹೇಳ್ದಂಗೆ, ಎಲ್ಲ ಕಡೆ ಹೇಳ್ದಂಗೆ, ಫಸ್ಟ್ ಡೇ ಬಂದು ಸಿನಿಮಾ ನೋಡಿ ನಾವು ಕಷ್ಟಪಟ್ಟು ಸಿನಿಮಾ ನೋಡಿದ್ದೀವಿ ನಾನು ಹೇಳಲ್ಲ. ಬಟ್ ಕೇಳೋದು ಮರಿಬಿಡಿ. ನಿಮಗೆ ಗೊತ್ತಿರೋ ಆ ಫ್ರೆಂಡು ಶುಕ್ರವಾರ ಅಂದರೆ ಎಲ್ಲ ಸಿನಿಮಾ ನೋಡಲೇಬೇಕು ಅಂತ ಇರೋ ಒಬ್ಬ ಫ್ರೆಂಡಿಗೆ ಕಾಲ್ ಮಾಡಿ ಹೇಗಿದೆಯೋ ಈ ಸಿನಿಮಾ ಅಂತ ಕೇಳಿ ತಿಳ್ಕೊಳ್ಳಿ. ಚೆನ್ನಾಗಿದೆ ಅಂದರೆ ದಯವಿಟ್ಟು ಇಮಿಡಿಯೇಟ್ ಬನ್ನಿ. ಯಾಕಂದರೆ ಡಿಲೇ ಮಾಡಿದಷ್ಟು ಸ್ವಲ್ಪ ಸಿನಿಮಾ ಉಳಿಸ್ಕೊಳ್ಳೋದು ಕಷ್ಟ ಆಗ್ಬಿಡ್ಬೋದು. ಸೊ ಚೆನ್ನಾಗಿದೆಯಾ ಅಂತ ಕೇಳಿದ ತಕ್ಷಣ ಬಂದು ಸಿನಿಮಾ ನೋಡಿ ಅನ್ನೋದನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು.
Thank you so much everybody for coming here. I just saw the movie. The movie is amazing. I saw the movie for the very first time, and it was unexpected. It came out so well. So yeah, that's it. So our movie is releasing tomorrow. Please go to the theaters and watch our movie and get that movie. Thank you so much. That's it. ಬಂದಿರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಇಷ್ಟೊಂದು ಕವರೇಜ್ ಇರ್ಬೋದು, ನಮಗೆ ಎಂಥೂಸಿಯಾಸಮ್ ಇರ್ಬೋದು, ನಮ್ಮ ಫ್ರೆಂಡ್ಸು ಎಲ್ಲರೂ ಇಲ್ಲಿ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಓವರ್. ಸೊ ನಾನು ಶ್ರುತಿ ಗಂಧೇಶ್ ಈಗಾಗಲೇ ಸುಮಾರು ಮೂವಿ ಮಾಡಿದ್ದೀನಿ, ಬಟ್ ಈ ಮೂವಿ ನನಗೆ ತುಂಬ ಪರ್ಸ್ನಲ್ ಮತ್ತು ತುಂಬ ಸ್ಪೆಷಲ್ ಬಿಕಾಸ್ ದಿಸ್ ಕ್ಯಾರೆಕ್ಟರ್ ವಾಸ್ ಸಮಥಿಂಗ್ ನಾನು ಯಾವತ್ತೂ ಮಾಡಿಲ್ಲ. ಇದಕ್ಕೆ ಸೀರಿಯಸ್ ಕ್ಯಾರೆಕ್ಟರ್ ಯಾವತ್ತೂ ಮಾಡಿಲ್ಲ. ಆ್ಯಂಡ್ ಐಮ್ ಗೆಟಿಂಗ್ ಲಾಟ್ ಆಫ್ ಅಪ್ರಿಸಿಯೇಷನ್. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಮೂವಿ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ. ದ ಕೈಂಡ್ ಆಫ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್ಸೋ ದ ಕೈಂಡ್ ಆಫ್ ಸಸ್ಪೆನ್ಸ್, ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು. ಫಸ್ಟ್ ಹಾಫ್ ಫುಲ್ ಬಿಲ್ಡ್ ಆಗುತ್ತೆ. ದ ಸ್ಟೋರಿ ಬಿಲ್ಡ್ಸ್ ಅಪ್ ಟು ಅನ್ ಎಕ್ಸ್ಟೆಂಟ್ ದಟ್ ದ ಸೆಕೆಂಡ್ ಹಾಫ್ ಈಸ್ ಡೆಫಿನೆಟ್ಲಿ ಗಿವಿಂಗ್ ದ್ಯಾಟ್ ಕೈಂಡ್ ಆಫ್ ರಿಸಲ್ಟ್ ಅಲ್ವಾ. ಸೊ ಸೆಕೆಂಡ್ ಹಾಫಲ್ಲಿ ಎಲ್ಲ ಆನ್ಸರ್ ಸಿಗುತ್ತೆ. ಸೊ ಫಸ್ಟ್ ಹಾಫಲ್ಲಿ ಯಾರಿದು ಏನಿದು ಅನ್ನೋದು, ಸೊ ದ ಕಂಪ್ಲೀಟ್ ಸಸ್ಪೆನ್ಸ್ ಥ್ರಿಲ್ಲರ್ಗೆ ಇದು ಇಟ್ಸ್ ಅ ವಂಡರ್ಫುಲ್ ಮೂವಿ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು come watch the movie and give an honest feedback to your friends and family. ಈ ರೀತಿ ಮೂವೀಸ್ ನೀವು ಇನ್ನೂ ನೋಡಬೇಕು ಅಂದರೆ ಈ ರೀತಿ ಹೊಸ ಪ್ರತಿಭೆಗಳನ್ನ, ಹೊಸ ಟ್ಯಾಲೆಂಟ್ನ ನೀವು ಅಪ್ರಿಷಿಯೇಟ್ ಮಾಡಬೇಕು. ಸೊ ದಟ್ ಈಸ್ ಮೈ ರಿಕ್ವೆಸ್ಟ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್.